ಈಗ ಯಾವ್ದ್ರ ಹೊತ್ತು ಪತ್ರ ಓದೋಣ ಅಲ್ವೇ? ಗುರುಜಿ, ಪತ್ರವನ್ನ ಮೈಸೂರಿನಿಂದ ಸುಮಿತ್ರಾ ಅವರು ಬರೀತಿದ್ದಾರೆ. ನಮಸ್ಕಾರ ಗುರುಜಿ, ನೀವು ಬಹಳಷ್ಟು ಮಾಹಿತಿಗಳನ್ನ ನಮಗೆ ನೀಡ್ತಾ ಇದ್ದೀರಾ, ಇದರಿಂದ ನಮಗೆ ಸಾಕಷ್ಟು ಉಪಯೋಗ ಆಗ್ತಿದೆ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಅವ್ರಿಗೆ ವಯಸ್ಸು 27 ಅಂತೆ ಗುರುಜಿ. 6 ವರ್ಷಗಳ ಹಿಂದೆ ಅವ್ರಿಗೆ ಮದುವೆ ಆಗಿತ್ತಂತೆ. 3 ವರ್ಷಗಳಾದ್ಮೇಲೆ ಅವ್ರ ಯಜಮಾನ್ರು ಇವರಿಂದ ದೂರ ಆಗ್ಬಿಟ್ರಂತೆ. ಹಾಗಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಿದ್ದಾರೆ ಗುರುಜಿ ಅವರು. ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಸಂಬಂಧಗಳನ್ನ ಕಡ್ದುಕೊಂಡ್ ಬಿಡ್ತೀವಿ ನಾವು. ಹೀಗೆ ಅದು ಪರಿಸ್ಥಿತಿಯನ್ನ ಅಥವಾ ಸಮಸ್ಯೆಗಳನ್ನ ನಿಭಾಯಿಸೋಕ ಆಗದೆ ನಾವು ಹೀಗೆ ಮಾಡ್ಕೊಳ್ತೀವ. ಕೆಲವರು ತಂದೆ ತಾಯಿ ನೋಡಿನೇ ಮದ್ವೆ ಮಾಡಿರ್ತಾರೆ ಗುರುಜಿ, ಎಲ್ಲಾ ಕುಂಡಲಿ ಅದು ಎಲ್ಲ ನೋಡಿ ಮಾಡಿರ್ತಾರೆ, ಆದ್ರೂ ಕಡ್ದು ಹೋಗುತ್ತೆ ಆ ಒಂದು ಸಂಬಂಧಗಳು. ಕೆಲವೊಬ್ರು ಪ್ರೀತಿಸಿ ಮದ್ವೆ ಆಗಿರ್ತಾರೆ. ಹಾಗಾಗಿ ನಿಮ್ಮ ಪ್ರಕಾರ ಇದು ಯಾಕೆ ಹೀಗಾಗತ್ತೆ ಗುರುಜಿ? ಸುಮಿತ್ರಮ್ಮ, ನೀವು ಏನು ಕೇಳ್ತಾ ಇದ್ದೀರಾ ಇದು ಬಹಳ ವಿಚಾರಪೂರ್ವಕವಾಗಿರ್ತಕ್ಕಂಥ ವಿಮರ್ಶೆ ಮಾಡಬೇಕಾದ ವಿಚಾರಗಳು. ಭೂಮಿ ನೀರನ್ನು ಹೀರ್ಕೊಳ್ಳುತ್ತೆ. ಅಂದ್ರೆ ಗಂಡು ಯಾವ ಕಾಲಕ್ಕೂ ನೀರಾದರೆ ಹೀರ್ಕೋಬೇಕಾದ ಹೆಣ್ಣು ಅಂತ. ಹೆಣ್ಣು ನೀರಾದರೆ ಅಥವಾ ಭೂಮಿ ಆದರೆ ಹೀರ್ಕೋಬೇಕಾದ ಗಂಡು. ಅಂದ್ರೆ ಅಥ ಏನು, ಭೂಮಿಗೂ ನೀರಿಗೂ ಸಂಬಂಧ, ಮಿತ್ರತ್ವ ಇದೆ ಅಂತ. ಸರಿ ಆಯ್ತು, ಬೆಂಕಿಗೂ ಗಾಳಿಗೂ ಮಿತ್ರತ್ವ ಇರುತ್ತೆ. ಬೆಂಕಿ ಜೊತೆಗೆ ಗಾಳಿ ಮಾತ್ರ ಇರುತ್ತೆ. ಬೆಂಕಿ ಹೀಗೆ ಹಚ್ಚಿದ ತಕ್ಷಣ ಬಗ್ಗನತ್ತೆ, ಗ್ಯಾಸು ಕಾಣದೇ ಇದ್ರೂ ಅಂಟ್ಕೊಳುತ್ತೆ. ಅಂದ್ರೆ ಮಿತ್ರತ್ವ ಇದೆ ಅಂತ. ಆದರೆ ಭೂತತ್ವಕ್ಕೆ, ಫಾರ್ ಎಕ್ಸಾಂಪಲ್ ಭೂಮಿ ಇದೆ, ಆ ಭೂಮಿಯ ಗುಣದಲ್ಲಿ ಮೇಲ್ಭಾಗದಲ್ಲಿ ಯಾವತ್ತು ಗಾಳಿ ಇರ್ತಂದ್ರೆ ಇದ್ರ ಪಾಡಿಗಿದಿರುತ್ತೆ, ಅದ್ರ ಪಾಡಿಗಿರುತ್ತೆ. ಮಕ್ಕಳಾಗ್ತಾರ ಅನ್ನೋ ಯೋಚನೆ ಕೂಡ ಬರುತ್ತೆ. ಮದುವೆ ಆದ ಮೇಲೆ ಇವನಿಗೆ ಅವ್ರ ಮೇಲೆ ಇಷ್ಟ ಇರ್ಬೋದು, ಅವನಿಗೆ ಇವ್ರ ಮೇಲೆ ಇಷ್ಟ ಇರಬೇಕಲ್ಲ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತ್ತೆ ನಾವು ಏನು ಅಂತೀವಿ, ಹೆಂಡತಿ ಮೇಲೂ ಇಷ್ಟ, ನೆಂಟರ ಮೇಲೂ ಪ್ರೀತಿಯಿಂದಾಗ ಭಾಳ ಕಷ್ಟ. ಅವ್ವ ಕವಲ ಬೂವ ಕವಲ ಅಂದ್ರೆ ಭಾಳ ಕಷ್ಟ ಆಗತ್ತೆ. ಯಾವ್ದಾದ್ರು ಒಂದು ಇಟ್ಕೋಬಹುದು. ಅದಕ್ಕೋಸ್ಕರ ಸಂಬಂಧಗಳು ಬೆಳಿಬೇಕಾದ್ರೆ ನೀರ್ ಮೇಲೆ ಬೆಂಕಿ ಶತ್ರುತ್ವ, ಗಾಳಿ ಮೇಲೆ ನೀರು ಯಾವ ಕಾಲಕ್ಕೂ ಸಂಬಂಧಗಳು ಸೇರಲ್ಲ. ನೀರು ಗಾಳಿ ಎಲ್ಲ ಸೇರುತ್ತೇನ್ರಿ? ಸೇರಲ್ಲ. ಇದನ್ನ ಏನ್ ಮಾಡ್ತೀವಿ, ಅಗ್ನಿ, ಭೂಮಿ, ವಾಯು, ಜಲ ಅಂತ 4 ವಿಧವಾದ ಪಂಗಡಗಳನ್ನು ಮಾಡಿ ಹಂಚಿರ್ತೀವಿ. ಈ ರಾಶಿ ಅವನಿಗೆ ಇವನಿಗೇ ಆಗೋದು, ಈ ರಾಶಿ ಅವನಿಗೆ ಇವನು ಹೊಂದ್ಕೋಬಹುದು ಅನ್ನೋದು ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಎಲ್ಲಾ ಜನಗಳು ಕ್ಷೇಮವಾಗಿರ್ಲಿ ಅನ್ನೋ ಭಾವನೆ ನನಗಿರುತ್ತೆ. ನನ್ನ ಮೇಲೆ ನನ್ನ ಕಂಡ್ರೆ ಇಷ್ಟಪಟ್ಟರೋರು ಎಷ್ಟು ಜನ ಇರ್ತೀರಾ? ಕಾಕರು ಸುಕ್ಕೊಂಡು ಬೈಕೊಳ್ಳೋರು ಭಾಳ ಜನ ಇರ್ತೀರಾ, ಟೀಕೆ ಟಿಪ್ಪಣಿಗಳು ಮಾಡಿಕೊಂಡು. ಕೆಲಸ ಇಲ್ಲ ನೋಡಿ ಏನು ಮಾಡ್ತೀರಾ, ತಮ್ಮ ಮೈ ಪರ್ಸ್ಕೊಳ್ಳೋ ಬದಲು ಬೇರೆಯವರು ಚಿಡ್ತಾ ಕೂತಿರ್ತೀರ. ಅದಕ್ಕೆ ಈ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗದು ಹೋಗೋಗಳು ಏನು ಮಾಡಿರ್ತೀರಾ, ನೀವು ಮಾಡೋ ತಪ್ಪಿಗೆ ದೇವರ ಮೇಲೆ ಏನಾದರೂ ಒಂದು ಶಿಕ್ಷೆ ಮಾಡ್ತೀರಾ. ದೊಡ್ಡವರು ಭಾಳ ತಪ್ಪು ಮಾಡ್ತಾರೆ ಅಂದರೆ ಜಾತಕಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿದ್ರೆ ನಿಮ್ಮ ಹೆಸರು ಮೇಲೆ ಭಾಳ ಚೆನ್ನಾಗಿ ಬಂದ್ಬಿಟ್ಟಿದೆ ಹುಡುಗಿ ಲಕ್ಷಣ, ಈ ಹುಡುಗಿಗೆ ಹುಡುಗ ಆಗ್ಬಂದ್ಬಿಡ್ತಾನೆ, ಅದು ಹೆಂಗೆ ಆಗ್ಬಿಡುತ್ತೋ ನನಗೂ ಗೊತ್ತಾಗಲ್ಲ. ನಕ್ಷತ್ರಗಳು ಒಂದಕ್ಕೊಂದು ಹೊಂದ್ಕೋಬೇಕು, ಅದಕ್ಕೆ ಮಿತ್ರತ್ವ ಇರಬೇಕು. ಹೊಂದ್ಕೊಳತ್ತೆ ಹೆಸರು ಮೇಲೆ ಅಂದರೆ ಹೆಸರು ಮೇಲೆ ಹೊಂದ್ಕೊಳ್ಳಾಗಿದ್ರೆ 24 ಗಂಟೆ ಒಂದೊಂದು ಹೆಸರು ಚೇಂಜ್ ಮಾಡ್ಕೊತಾ ಇರೋನಿಗೆಲ್ಲ ಕಟ್ತಾ ಹೋಗ್ಬೋದು. ಯಾತಕ್ಕೆ ಜೀವನ ಅಂದರೆ ಇವತ್ತು ಲೈಫ್ ಒಂದು ಸಲ ಕಟ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಎಣಗೋದು ಆ ಹೆಣ್ಣು ಹೊರತು ನೀವೇನ ಕಳಿಸ್ಬಿಟ್ಟಿರ್ತಾರೆ ಜವಾಬ್ದಾರಿ ಕಳ್ಕೊಂಬಿಟ್ಟು. ಆದರೆ ಅಲ್ಲಿ ಹೋಗಿ ಜೀವನ ಬಾಳ್ಬೇಕಾ ಬದುಕಬೇಕಾ, ಎಲ್ಲೋ ಒಂದು 100ನಲ್ಲಿ ಈಗ ದಿವ್ಯಾ ಹೇಳಿದ ಹಾಗೆ ಒಂದು ಯಾವುದಾದ್ರೂ ಪ್ರೀತಿ ಪ್ರೇಮ ಮಾಡಿದವರಿಗೆ 100ರಲ್ಲಿ ಅಬ್ಬಾಡ ಅಂದರೆ 1 ಒಳ್ಳೇದಾಗಬಹುದು, ಅಥವಾ 2 ಹೆಚ್ಚೆಚ್ಚು ಅಂದರೆ ಎಲ್ಲೋ ಸಂತೋಷ. ಯಾಕಂದ್ರೆ ದೈವ ಬಲ ಬಂದಿರಬಹುದು, ಕಾಪಾಡಬಹುದು, ಅಥವಾ ಅವರಲ್ಲಿರ್ತಕ್ಕಂಥ ಮನೋಭಾವನೆ ಒಬ್ರಿಗೊಬ್ರು ಸರಿ ತಿದ್ದುಪಡಿಸ್ಬೋದು. ರಾತ್ರಿ ಜಗಳ ಮಾಡ್ಕೊಂಡು ಬೆಳಗ್ಗೆ ಸರಿ ಓಕೆ ಅಂದ್ಕೊಂಡು ಅಡ್ಜಸ್ಟಬಲ್ ಆಗಿರತಕ್ಕಂಥ ಲೈಫ್ ಆಗ್ಬೋದು. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತಾರೆ ಅಂದರೆ ಅವಳು ಎಲ್ಲಿಂದನೋ ಬಂದಿರ್ತಾಳೆ, ಯಾವ ವಾತಾವರಣದಲ್ಲಿ ಬೆಳೆದಿರ್ತಾಳೋ, ಇವನು ಎಲ್ಲಿಂದ ಬಂದಿರ್ತಾನೆ, ಯಾವ ವಾತಾವರಣದಲ್ಲಿ ಬೆಳೆದಿರ್ತಾನೋ ಗೊತ್ತಿಲ್ಲ. ಈ ಸಂಬಂಧಗಳು ಅನ್ನೋದು ಜೀವನ ಪರ್ಯಂತ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಎಲ್ಲರೂ ಹೇಳ್ಬಿಡ್ತಾರೆ. ಮದುವೆನೋ ಅಲ್ಲಿ ಮಾಡಿಬಿಟ್ಟಿದ್ದಾರೆ, ಬಹಳ ಸಂತೋಷ. ಆದರೆ ಏನು ಮಾಡೋದು, ಎಕ್ಸ್ಪೆನ್ಸಸ್ ಆರ್ ಮೇಡ್ ಬೈ ಯು ಪೀಪಲ್ ಅಲ್ವಾ? ನೀವೇ ಸಂಬಂಧ ಅನುಕೂಲ ಬೇಕು. ಅವನಿಗೆ ದುಡ್ಡು ಇಲ್ದಿರೆ ಇವನು ಲಂಚ ತಗೊಳ್ಳೋದು, ಇವನಿಗೆ ದುಡ್ಡು ಇಲ್ದಿರೆ ಅವ್ರು ಕೊಡೋದು, ವರೋಪಚಾರ ವರದಕ್ಷಿಣೆ ಅಂತ. ಇಲ್ಲ, ಆ ಕಾಲದಲ್ಲಿ ಮಂಗಳೂರು ಇದ್ದ ಹಾಗೆ ಇವರೇನು ಮಾಡ್ತಾರೆ ಗೊತ್ತಾ, ಹುಡುಗನ ಅಳಿಯನ ಮನೆಯದು ಕೂಡ ಎಲ್ಲ ಆಸ್ತಿ ಅವನಿಗೆ ಅಂತೆ. ಅದೊಂಥರ ಸಂಬಂಧ. ಏನು ಮಾಡ್ತೀರಾ, ಹುಡುಗನ್ನೇ ಕೊಂಡ್ಕೊಂಡ್ಬಿಡ್ತಾರೆ ಕೆಲವರು, ಇಲ್ಲ ಹುಡುಗಿನೇ ಕೊಂಡ್ಕೊಂತಾರೆ, ಇಲ್ಲ ಮಳೆ ಅಳಿಯಂತರ ಇದ್ದು ಬಿಡ್ತಾರೆ. ಎರಡೂ ಸಂಸಾರವೂ ಒಂದೇ ಥರ ಅಂತ. ಕೆಲವರ ಜೀವನ ನಾನು ಹೇಗೇ ಬದುಕಬೇಕು ಅಂತ, ಕೆಲವರು ಹಾಗೇ ಬದುಕಬೇಕು ಅಂತ. ಇಷ್ಟೆಲ್ಲ ವಿಚಾರ ಯಾಕೆ ತಿಳಿಸ್ದೆ ಅಂದರೆ, ಜೀವನ ಪರ್ಯಂತ ನೀವು ಕೇಳಿರೋ ಪ್ರಶ್ನೆ ಯಾವ ಕಾಲಕ್ಕೂ ಗೊಂದಲದಲ್ಲಿರೋದಕ್ಕೆ ಯಾವುದಕ್ಕೆ ಸಾಕ್ಷಿ ರೂಪ ಗೊತ್ತಾ? ಜಾತಕಗಳನ್ನ ಸರಿಯಾಗಿ ನೋಡದೇ ಇರೋಕ್ಕೆ. 60% ಜಾತಕ 80% ಸರಿ ಹೋಗಬೇಕು, ಅಂದರೆ 20% ಎಕ್ಸ್ಟ್ರಾ ಇರಬೇಕು. ಇನ್ನು 20% ಹ್ಯೂಮನ್ ಸೈಕಾಲಜಿ ಸ್ಟಡಿ ಮಾಡಬೇಕು. ಆ ಹುಡುಗ ಚೆನ್ನಾಗಿದ್ದಾನ, ಅವನಿಗೇನಾದರೂ ಅಭ್ಯಾಸಗಳಿದೆಯಾ, ಅಥವಾ ಈ ಹುಡುಗಿಗೆ ಹೊಂದ್ಕೊಳ್ತಾನ, ಅವನು ಮಾಡೋ ವ್ಯವಹಾರಕ್ಕೂ ಇವನಿಗೆ ಆ ಕ್ಯಾರೆಕ್ಟರ್ ಸರಿ ಹೋಗುತ್ತಾ. ಇನ್ನು ಕೊನೆಯದಾಗಿ ಒಂದು 10% ದೇವರ ಮೇಲೆ ಭಾರ ಹಾಕಿ ನಾವೆಲ್ಲರೂ ದೊಡ್ಡವರು ಇದ್ದೀವಿ ಯೋಚನೆ ಮಾಡಬೇಡಿ ಅಂತ ಯಾಕೆ ಒಂದು ಸಂಬಂಧ ಇಟ್ಕೊಳ್ತೀವಿ ಅಂದರೆ, ಲವ್ ಮ್ಯಾರೇಜ್ ಮಾಡಿಬಿಟ್ರೆ ಯಾವ ನನ್ನ ಮಗನೋ ಹುಡುಗಿ ಕಡೆ ಆಗಲಿ ಹುಡುಗನ ಕಡೆಯವರಾಗಲಿ ಬಂದು ಒಪ್ಕೊಳ್ಳಲ್ಲ. ಅಕಸ್ಮಾತ್ ಇಬ್ಬರು ಒಪ್ಕೊಂಡ್ರೆ ಭಾಳ ಸಂತೋಷ. ಗೊತ್ತಾ, ನಾಳೆ ಏನೋ ಜಗಳ ಆದರೆ ಬಂದು ಕೂತ್ಕೊಂಡು ನಾಳೆ ಕೂತ್ಕೊಂಡು ಯಾಕೆ ನೀನು ಹಂಗೆ ಗೋಳಿಕೊಂತಂತೆ ಅಂತ ಎದುರು ನಿಂತ್ಕೊಂಡು ಮಾತಾಡ್ಬೋದು. ದೊಡ್ಡವರು ಅಂತ ಒಬ್ರು ಇದ್ದಾಗ ಬೈದು ಬುದ್ಧಿ ಹೇಳ್ಬೋದು ಈ ಹುಡುಗಿಗೆ. ಆದರೆ ದೊಡ್ಡವರು ಅಕಸ್ಮಾತ್ ಒಪ್ಕೊಳ್ದೇನೆ ಮಾತ್ರ ಎಲ್ಲ ಏನು ಮಾಡಿರ್ತಾರೆ,
ಬಿಚ್ಚೋಲೆ ಗೌರಮ್ಮ ಇದ್ದಾಗ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿರ್ತಾರೆ. ಏನು ಪಾಡಿಗೆ ಒಂದು ತಿರ್ಗಾಲ್ ತಿಪ್ಪಿ ತಿರುಗ್ತಾ ಕೂತಿರ್ತಾನೆ. ಯಾರು ಕೇಳೋರು ಅಂದರೆ ಮೂಗ್ ದಾರ ಹಾಕದೇ ಇರೋ ಬಸವಗಳು ತೋಂತ ಹೋಗ್ತಾ ಇರತ್ತೆ. ಬಂದ್ ಹಸುನ್ ಕಟ್ಟಲ್ಲ, ಹೋದ ಹಸುನ್ ಎಲ್ಲಿ ಹೋದ್ಯಾ ಅಂತ ಕೇಳಲ್ಲ. ಹೀಗಾಗತ್ತೆ ಸಂಸಾರಗಳು. ಅದಕ್ಕೆ ನೀವು ಕೇಳಿರ್ತಕ್ಕಂಥವ್ರು ಮೈಸೂರಿಂದ ಏನು ಕೇಳಿದ್ದೀರ, ನಿಮ್ಮ ಸಂಸಾರ ಪಾಪ ಇಷ್ಟೆಲ್ಲ ತೊಂದರೆ ಆಗಿರೋದ್ರಿಂದ ನೀವು ಒಂದು ನಿರ್ಧಾರ ಮಾಡ್ಕೊಳ್ಳಿ. ತಿರುಗಿ ನಿಮ್ಮ ಸಂಬಂಧ ಹಾಗೆ ಚೆನ್ನಾಗಾಗಬೇಕಾ? ನೀವು ಕೇಳಿರ್ತಕ್ಕಂಥ ಗೊಂದಲಕ್ಕೆ ಯಜಮಾನ್ರ ಸ್ವತಃ ಪರಿವರ್ತನಾ ಸ್ವರೂಪಕ್ಕೆ ಹೀಗೆ ಹೊಟ್ಟೋಗಿದೆಯಲ್ಲ, ಮುಂದಿನ ಜೀವನದಲ್ಲಿ ನಾವು ಏನಾದರೂ ಮಾಡಬೇಕಾ ಬೇಡವಾ ಅನ್ನೋದು ನೀವು ನಿರ್ಧಾರ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಒಂದು ಸಂತಾನ ಅಥವಾ ಅಭಿವೃದ್ಧಿ ಆಗಿರೋದು ಒಂದು ಪೀಳಿಗೆ ಬೇಕು ಅಂದರೆ, ಅದು ಪರಿಪೂರ್ಣವಾಗಿ ಇದೆ ಅಂದರೆ ಅದನ್ನು ಹೇಗೆ ನೋಡ್ಕೋಬೇಕು. ಇಲ್ಲ ನೀವೇ ಡಿಸಿಷನ್ ಮಾಡಿಕೊಂಡು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಾ ಬೇಡವಾ? ಯಾಕೆಂದರೆ ಇವತ್ತು ತಂದೆ ತಾಯಿ ಇದ್ದಾರೆ, ನಾಳೆ ಬಂದು ಆಡ್ಕೊಳ್ಳೋರು 108 ಜನ. ಯಾರು ಬಂದು ಇದುವರ ತನಕ ಪ್ರಪಂಚ ಪೂರ್ತಿ ನಾನು ಹೇಳ್ತೀನಿ ಕೇಳಿ, ನೀವು ನಿಮ್ಮ ಜೀವನಕ್ಕೆ ಸ್ವಾಭಿಮಾನದಿಂದ ಬದುಕೋದು ಕಲ್ತ್ಕೊಳ್ಳಿ. ಅವನಿಗೋಸ್ಕರ ಬದುಕ್ತೀನಿ ಅನ್ನೋದಾದರೆ, ಇವನಿಗೋಸ್ಕರ ಬದುಕ್ತೀನಿ ಅನ್ನೋದಾದರೆ ಜೀವನದಲ್ಲಿ ಎಲ್ಲ ಜನರು ಏನು ಗೊತ್ತಾ, ಎಲ್ಲ ನಾಯಿ ಬಾಳೆ ಡೊಂಕುಗಳೇ. ಯಾರೂ ಸರಿ ಇದ್ದಾರೆ, ಎಲ್ಲರೂ ಸಾಚರು ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಇವತ್ತು ಚೆನ್ನಾಗಿದ್ರೆ ಭಾಳ ಸಂತೋಷ, ಬನ್ನಿ 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 ಅಂತ ಬರ್ತಿರ್ತಾರೆ. ಇಲ್ದೇರೆ ಯಾರು ಚೆನ್ನಾಗಿಲ್ವಾ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಡು ಹಿಂಗೆ ಬೆರಳು ತೋರಿಸ್ಕೊಂಡೇ ಇರ್ತಾರೆ ಜೀವನ ಪರ್ಯಂತ. ಯಾವನೇ ಆಗಲಿ ಜೇನು ಕದ್ದವನು ಸ್ವಲ್ಪ ಆದರೂ ಬಾಯಿ ಚಿಪ್ತಾನ, ಬೆರಳನ್ನ ಖಂಡಿತ ಚಿಪ್ತಾನೆ ಅಲ್ವಾ? ಅಂದರೆ ಅರ್ಥ ಏನೋ, ಎಲ್ಲರೂ ಕಳ್ರೇನೆ. ಅದರಿಂದ ಜೀವನದಲ್ಲಿ ಜೇನು ಕದ್ಕೊಂಡು ಹೋಗದಿದ್ದಾಗ ನೋಡ್ಕೋಬೇಕು. ಜೀವನನೂ ಹಾಗೇನೆ. ಆದ್ದರಿಂದ ನೀವುಗಳು ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರನ್ನು ಸರಿಯಾಗಿ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಜೀವನವನ್ನು ಮಾಡಬೇಕು. ಇದೆಲ್ಲ ಪ್ರಶ್ನೆಗಳಾಗಿರ್ತಕ್ಕಂಥದ್ದು, ಜೀವನ ಗೊಂದಲಗಳನ್ನ ಜಾತಕಗಳನ್ನ ಪರಿಶೀಲನೆ ಮಾಡಬೇಕು. ಸೂರ್ಯನಿಗೆ ಚಂದ್ರ ಹೊಂದ್ಕೊಂಬರ್ತಾನ, ನವಗ್ರಹಗಳಿಗೆ ಇವನಿಗೆ ಅವನು ಆಗತ್ತಾ, ನೀವು ಹುಟ್ಟಿರೋ ದಿನ ಆ ರಾಶಿ ಅವರಿಬ್ಬರಿಗೂ ಹೊಂದ್ಕೊಳತ್ತಾ, ಚಂದ್ರನ ಗುಣಗಳು ಅಂದರೆ ರಾಶಿಯಾಗಿರ್ತಕ್ಕಂಥ ಚಂದ್ರನಿಗೆ ಅವ್ರ ರಾಶಿ ಹೊಂದ್ಕೊಳತ್ತಾ, ಇಲ್ಲ ಲಗ್ನದ ಬಲ ಅಂತ ಗುರು ಬಲ ಅಂತಿರುತ್ತೆ, ಕನ್ಯಾ ಬಲ ಅಂತಿರುತ್ತೆ, ದೈವ ಬಲ ಅಂತಿರುತ್ತೆ. ಅದನ್ನು ಯಾವ ಕಾಲಕ್ಕೂ ನಾವೇನು ಹೇಳ್ತೀವಿ, ಇಂಥ ಫಲಗಳಿದೆ ಅಂತ. ಗಜಕೇಸರಿ ಯೋಗ ಅಂತ ಹೇಳ್ತೀವಿ, ಹಂಸ ಮಹಾಳ ಪುರುಷ ಯೋಗ, ಇಂಥದ್ದು ಸಹಾಯ ಮಾಡುತ್ತೆ. ಯಾವತ್ತೋ ನಿಮ್ಮಿಬ್ಬರಿಗೂ 24 ಗಂಟೆ ಕೋಪ ಕಣೆಯ, ಒಂದು ಮಗು ಹುಟ್ಟಿದ್ರೆ ಆ ಮಗುವಿಂದ ಚೇತರಿಸ್ಕೋಬೋದು. ಯಾಕೆಂದರೆ ಇವರಿಬ್ಬರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಲ್ಲಿ ಇರ್ತಾರೆ. ಸರಿ ತಿದ್ದುಪಡಿಸ್ಕೊಂಡು ಸೇರಿಸಬೇಕಾದ್ರೆ ಒಂದು ಬಿಂದು ಬೇಕು. ಆ ಸೇರ್ಕೊಳ್ಳೋಕ್ಕೆ ಅವಕಾಶಗಳು ಎಷ್ಟು ಜನಕ್ಕಾಗತ್ತೆ. ಫಾರಿನಲ್ಲಿ ಫಾರ್ ಎಕ್ಸಾಂಪಲ್ ಇರ್ತೀರ, ಆ ಫಾರಿನಲ್ಲಿ ಇದ್ದಾಗ ಎಲ್ಲಿ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅನ್ಕೊಂಡ್ಬಿಟ್ಟಿರ್ತಾರೆ. ಅವನ ಊರೆಲ್ಲ ಮೇಯಿಸ್ಕೊಂಡ್ಬಂದ್ಬಿಟ್ಟಿರ್ತಾನೆ, ಇಲ್ಲಿ ಅವಳನ್ನ ಕಟ್ಕೊಂಡ್ಬಿಡ್ತಾನೆ. ಕೊನೆ ಕಾಲಕ್ಕೆ ಸೆಟ್ಲ್ ಆಗ್ಬಿಡೋಣ ಅತ್ಲಾಗಿ ಯಾವಳು ಅಂತ ಪಾಪ ಇವಳು ಗುಗ್ಗುವಾಗಿ ಹೋಗ್ಬಿಡು, ಹಳ್ಳಕ್ಕೆ ಬಿದ್ದಿರ್ತಾಳೆ. ಅಲ್ಲಿ ಗೊತ್ತಿರಲ್ಲ, ತಿರುಗಿ 1-2 ತಿಂಗಳು 3 ತಿಂಗಳಾದ ತಕ್ಷಣ ತನ್ನ ಬಾಲ ತಾನು ಬಿಚ್ತಾನೆ. ಹೇಳಕ್ಕಾಗಲ್ಲ ಅಲ್ವಾ? ಆದರೆ ಕೆಲವರು ಗಂಡಸರನ್ನ ತುಳಿದು ಹಾಕೋ ಹೆಣ್ಮಕ್ಳು ಇದ್ದಾರೆ ಈ ಕಾಲದಲ್ಲಿ. ಏನು ಪರ್ಕೆ ಚಪ್ಪಲಿ ತೊಗೊಂಡು ಕೈಯಲ್ಲಿ ನಿಂತ್ಕೊಂಡಿರ್ತಾರೆ ಅಂದರೆ ಎಷ್ಟು ಗೋಳಿಕೊಂತಾರೆ ಗೊತ್ತಾ? ಆ ಗಂಡಸರು ಪಾಪ ಅಳ್ತಾರೆ. ಜೀವನದಲ್ಲಿ ನಾನು ಹೆಂಡತಿ ಹತ್ರ ಪರ್ಕೆ ಚಪ್ಪಲಿ ಓಡಿಸ್ಕೋಬೇಕೇನಪ್ಪ ಅಂತ ಹೇಳಿ ಆ ಗುರುಗಳೇ ಅಂತ ಕೇಳ್ಕೊತಾರೆ. ನಿಜವಾಗ್ಲೂ ಈ ಥರ ಪರಿಸ್ಥಿತಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಜನ ದುರಹಂಕಾರಗಳು ಬಂದಿರೋದು ಉಂಟು. ಸೌಮ್ಯವಾಗಿ ಹೊಂದ್ಕೊಂಡು ಹೋಗೋ ಹೆಣ್ಮಕ್ಳು ಉಂಟು. ಆ ಕಾಲದ ನಾರಿ ಪ್ರಥಮ ಧರ್ಮ ಅಂತ ಪದ್ಮಿನಿ ಜಾತಿಸ್ತ್ರೀ ಎಷ್ಟೇನೇ ಮಾಡಲು ನನ್ನ ಗಂಡ ಅನ್ನೋದು ಇವತ್ತಿಗೂ ಅಷ್ಟೇ ಸಹಿಸ್ಕೊಂಡು ಹೋಗೋ ಹೆಣ್ಮಕ್ಳು ಉಂಟು. ಅದಕ್ಕೆ ನಮ್ಮ ಭಾರತ ಸಂಸ್ಕಾರದಲ್ಲಿ ಏನು ಅಂದರೆ, ಒಬ್ಬನಾದ ತಕ್ಷಣ ಇನ್ನೊಬ್ಬ ಆದ ತಕ್ಷಣ ಇನ್ನೊಬ್ಬ ಅಂತ 8,40,000 ಕೇಸ್ಗಳು ಇವತ್ತಿನ ದಿವಸ ಬರೀ ಮದುವೆಗಳು ಮಾಡಿಕೊಂಡು ಸಾಫ್ಟ್ವೇರ್ಗಳಲ್ಲಿ ಟಿವಿಗಳಲ್ಲಿ ನೋಡಿಕೊಂಡು ಅಥವಾ ಕಂಪ್ಯೂಟರ್ಗಳು ನೋಡ್ಕೊಂಡು ಮದುವೆ ಮಾಡ್ಕೊಂಡಿರೋರು ಬಹಳ ಜನ ಇದ್ದಾರೆ ದರಿದ್ರದವರು. ಇವತ್ತಿನ ದಿವಸ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ವ್ಯಾಲೆಂಟೈನ್ಸ್ ಡೇ ಅಂತ ಬಡ್ಕೊಳ್ತಿದ್ದಾರೆ ಇವತ್ತಿನ ದಿವಸ. ಇದ್ರ ವಿಚಾರ ಮಾತಾಡ್ತೀನಿ, ಒಂದು ಸ್ವಲ್ಪ ವಿರಾಮ ತಗೊಂಬಿಡಿ. ಯಾಕೆಂದರೆ ಇದೆಲ್ಲ ಸರಿತಿದ್ದುಪಡಿಸದೇ ಇದ್ದರೆ ಸಮಾಜವನ್ನು ಮೇಲಿಂದ ಸರಿತಿದ್ದುಪಡಿಸಬೇಕು, ಒಂದು ಕಡೆಯಿಂದ ತಿದ್ದುಪಡಿಸೋಕೆ ಸಾಧ್ಯವಿಲ್ಲ. ಏನಂತೀರಾ? ಆದರೆ ನೀವು ಕೇಳಿರ್ತಕ್ಕಂಥ ಸಾವಿತ್ರಮ್ಮ ಉತ್ತರ ಪ್ರಶ್ನೆಗೆ, ನಿಮ್ಮ ಕಷ್ಟಕ್ಕೆ ನೀವು ಡಿಸಿಷನ್ ತಗೊಳ್ಳಿ. ನಿಮಗೆ ಪರಿಹಾರ ನಾನು ಕೊಡ್ತೀನಿ. ಮನಸ್ಸು ನೆಮ್ಮದಿ ಸಾಕು ಅಂದರೆ ಒಂದು ಕಡೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಅಕಸ್ಮಾತ್ ನೆಮ್ಮದಿ ಸಾಕು, ಈ ಮದುವೆ ಗಂಜಾಟವೇ ಬೇಡ ಅಂದರೆ ಒಂದು ವ್ಯವಸ್ಥೆ ಕೊಡ್ತೀನಿ. ಆದ್ದರಿಂದ ನೀವು ನಿರ್ಧಾರ ಮಾಡ್ಕೊಳ್ಳಿ. ವ್ಯವಸ್ಥಿತವಾಗಿ ಆ ಸೈಕಲಾಜಿಕಲ್ ಎಫೆಕ್ಟ್ಸ್ನ ಏನು ಅನ್ನೋದು ಆಲೋಚನೆ ಮಾಡಿ. ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಾನು 5 ಬೆರಳು ಒಂದು ಸಮ ಇಲ್ಲ ಅಲ್ವಾ? ಆ ಸಮ ಇಲ್ಲದೆ ಇರತಕ್ಕಂಥ ಜೀವನ ನಾವು ತಿದ್ದುಪಡಿಸೋಕ್ಕಾಗಲ್ಲ. ಎಲ್ಲರ ಕೈಯಲ್ಲಿ ಸಾಧ್ಯ ಅನ್ನೋಕ್ಕೆ ಅವನೊಬ್ಬನೇ ಸಾಕ್ಷಿರೂಪ, ಅವನೊಬ್ಬನ ಕೈಯಲ್ಲಿ ಸಾಧ್ಯ. ಅದರಿಂದ ದೇವ್ರು ಕಂಡುಬಿಟ್ರೆ ಖಂಡಿತ ಆಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ನಂಬ್ಕೋಬೇಕಾಗಿದ್ದಾರನ್ನ ಅವನ್ನ. ಯಾರಿಗೋಸ್ಕರ ಬದುಕಬೇಡಿ, ನಿಮಗೆ ನೀವು ಬದುಕಿ. ನಿಮ್ಮ ಆತ್ಮವಿಶ್ವಾಸ ಏನು ಹೇಳುತ್ತೋ ಅದರಿಂದ ಜೀವನ ಮಾಡಿ. ಒಳ್ಳೆಯದಾಗಲಿ.